ನನ್ನ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ. ನಾನು ಗೂಳಿಹಟ್ಟಿ ಶೇಖರ್, ಮಾಜಿ ಮಂತ್ರಿ. ಮಾಜಿ ಮಂತ್ರಿ. ಆಮೇಲೆ ಮಾಜಿ ಬೋವಿ ನಿಗಮದ ಅಧ್ಯಕ್ಷ ಆಗಿದ್ದೆ ನಾನು. ಕೊನೆಯ ಟೈಮಲ್ಲಿ ನಮ್ಮ ಬೊಮ್ಮಾಯಿ ಸಾಹೇಬರು ನನಗೆ ಮುಖ್ಯಮಂತ್ರಿ ಆದಾಗ, ನಾನು 3 ತಿಂಗಳಿದ್ದಾಗ ನನಗೆ ಮುಖ್ಯಮಂತ್ರಿ ಆದಾಗ ಬೊಮ್ಮಾಯಿ ಸಾಹೇಬರು ಕೊನೆಯ 3 ತಿಂಗಳಲ್ಲಿ ನನಗೆ ಅಧ್ಯಕ್ಷನ ಮಾಡಿದ್ರು ಬೋವಿ ನಿಗಮಕ್ಕೆ. ನಾನು ಗೂಳಿಹಟ್ಟಿ ಶೇಖರ್, ಮಾಜಿ ಮಂತ್ರಿ ಮಾತಾಡ್ತಾ ಇರೋದು. ನಾನು ಕೂಡ ಸನ್ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ, ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಾನು ಹೇಳಿದಾಗಲೇ ಸರ್ಕಾರದಲ್ಲಿರೋಂಥವ್ರು, ಆಡಳಿತ ಪಕ್ಷದವರು, ವಿರೋಧ ಪಕ್ಷ ನಾಯಕರು, ಇವಾಗ BJP ನಾಯಕರು, ವಿರೋಧ ಪಕ್ಷ ನಾಯಕರು ನಮ್ಮ ಯಾರು ಅಶೋಕಣ್ಣವರು, ಇನ್ನು ನಮ್ಮ ಯಡಿಯೂರಪ್ಪ ಸಾಹೇಬ್ರ ಮಗ ಯಡಿಯೂರಪ್ಪ ಸಾಹೇಬ್ರೆ, ವಿಜೇಂದ್ರ ಅವರೇ, ಎಲ್ಲ ಯಾರ್ಯಾರಿದಾರೆ ಎಲ್ಲ ವಿರೋಧ ಪಕ್ಷದಲ್ಲಿ ಇರೋರು ಎಲ್ಲ. ನಾನು ಕೂಡ ನಿಮ್ಮ ಜೊತೆಲಿ ನಾನು ಕೂಡ ಇದ್ದೆ, ಮಂತ್ರಿಯಾಗಿ, MLA ಆಗಿ, ಶಾಸಕನಾಗಿದ್ದೆ. ನಂದೊಂದು ಈಗ ಮನವಿ ಯಾಕೆ ಗೊತ್ತಾ, ಇಷ್ಟೊತ್ತಲ್ಲಿ ಮಾಡ್ತಾ ಇರೋದು ನಾನು, ಈ ವಾಲ್ಮೀಕಿ ನಿಗಮ ಅವ್ಯವಹಾರ ಅಂತೇಳಿ ಈಗ ಮೊನ್ನೆ 1 ವಾರ 15 ದಿವಸ ಅಂತ ಒಂದಿಕ್ಲಿಂದ ಹರಿದಾಡ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ಪಾದ್ಯತೆ ಅಂತೇಳಿ ಟಿವಿಗಳಲ್ಲಿ, ಪತ್ರಿಕೆಗಳಲ್ಲಿ ನೋಡ್ತಾ ಇದೀವಿ ನಾವು. ನಾನೇನು ಮೀಡಿಯಾ ಮುಂದೆ ಬಂದು ನಾನೇ ಅಧಿಕೃತವಾಗಿ ಹೇಳ್ಬೋದು, ನಾನು ಈಗಾಗಲೇ ಸೋತು ಮನೇಲಿದ್ದೀನಿ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೀನಿ. ನನ್ನ ಅನುಭವ, ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಹೇಳ್ತಾ ಇರೋದು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಅಶೋಕಣ್ಣವರೇ, ನಮ್ಮ ಯಡಿಯೂರಪ್ಪ ಸಾಹೇಬ್ರೆ, ನಮ್ಮ ವಿಜೇಂದ್ರಣ್ಣವರೇ, ನಮ್ಮ ಅಣ್ಣವರು, ನಮ್ಮ ವಿಜೇಂದ್ರಣ್ಣವರೇ, ನಮ್ಮ ಬೊಮ್ಮಾಯಿ ಸಾಹೇಬ್ರೆ, ಯಾರು ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲರೂ ಕೂಡ, ಮಾಧ್ಯಮ ಸ್ನೇಹಿತರಲ್ಲಿ ಕೂಡ ನಂದು ಒಂದು ರಿಕ್ವೆಸ್ಟ್. ನಾಗೇಂದ್ರ ರಾಜೀನಾಮೆ ನೀವು ಕೇಳ್ತಾ ಇದ್ರಲ್ಲ, ವಾಲ್ಮೀಕಿ ನಿಮ್ಗೆ ಹರಣ ಅಂತೇಳಿ, ಸಾಹೇಬ್ರೆ, ಮುಖ್ಯಮಂತ್ರಿ ಸಾಹೇಬ್ರೆ, ನಮ್ಮ ಬೊಮ್ಮಾಯಿ ಸಾಹೇಬ್ರು ಕೊನೆಯ ಅವಧಿಯಲ್ಲಿ 3 ತಿಂಗಳಲ್ಲಿ ನನಗೆ ಬೋವಿ ನಿಗಮದ ಅಧ್ಯಕ್ಷನ ಮಾಡಿದ್ರು. ಬೋವಿ ನಿಗಮದ ಅಧ್ಯಕ್ಷದು ನಾವು ನಿಜವಾಗಿ SC/ST ಬ್ಯಾಕ್ವರ್ಡ್ಸ್ ಹುಟ್ಟಿರೋದೇ ನಾವು ಕರ್ಮ ಮಾಡಿ ಹುಟ್ಟಿದ್ವಿ ನಾವು ರಾಜ್ಯದಲ್ಲಿ. ಯಾಕಂದ್ರೆ ಎಲ್ಲ ಚಿತ್ರಾನ್ನ ಮಾಡ್ಬಿಟ್ರಲ್ಲ, SC/ST ಬ್ಯಾಕ್ವರ್ಡ್ಸ್ಗಳನ್ನೆಲ್ಲ, ಇನ್ಕ್ಲೂಡಿಂಗ್ ಲಿಂಗಾಯತರು ಸೇರ್ಕೊಂಡು, ಪಾಪ ಜಾತಿ ಅಂತ ಹೇಳ್ತಾರಲ್ಲ, ಲಿಂಗಾಯತರು, ಒಕ್ಕಲಿಗರು, ಕುರುಬ ಸಮಾಜ ಇರ್ಬೋದು, SCಗಳು, ಒಡ್ರು, ನಮ್ಮ ಹರಿಜನರು, ಎಲ್ಲ ಜಾತಿಗೆ ಒಂದೊಂದು ನಿಗಮ ಮಾಡಿದ್ರು. ಜಾತಿಗೆ ಒಂದೊಂದು ನಿಗಮ ಮಾಡಿ ಅವ್ರಿಗೆ ಅನುದಾನಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. ಜಾತಿಗೊಂದೊಂದು ನಿಗಮ ಮಾಡಿದ್ರು. ಏನು ಪ್ರಯೋಜನ? ಒಡ್ರ ನಿಗಮಕ್ಕೆ ಮಾಡಿದ್ರೆ ನಿಮಗೇನು ಲಾಭ? ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಅಲ್ಲಿ ಒಡ್ರಿಗೆ ಒಬ್ಬರು ಅಧ್ಯಕ್ಷ ಮಾಡ್ತೀವಿ, 5 ಜನಕ್ಕೆ ಮೆಂಬರ್ ಮಾಡ್ತೀವಿ. ಲಿಂಗಾಯತರಿಗೆ ಒಂದು ಅಧ್ಯಕ್ಷನ, ಲಿಂಗಾಯತ ನಿಗಮ 5 ಜನ ಡೈರೆಕ್ಟ್ರು, ಒಕ್ಕಲಿಗರಿಗೆ 5 ಜನ ಡೈರೆಕ್ಟ್ರು, ಒಬ್ಬ ನಿಗಮ ಅಧ್ಯಕ್ಷ, ವಾಲ್ಮೀಕಿ ನಿಗಮ ಒಬ್ಬ ಅಧ್ಯಕ್ಷ, 5 ಜನ ಡೈರೆಕ್ಟ್ರು. ಇದೇ ನೀವು ಕೊಟ್ಟಂಥ ಕೊಡುಗೆಗಳು. ಇದು ಯಾರು, ನೀವು ಯಡಿಯೂರಪ್ಪ ಸಾಹೇಬ್ರು ಮಾಡಿದ್ರೋ, ಸಿದ್ದರಾಮಯ್ಯ ಸಾಹೇಬ್ರು ಮಾಡಿರೋ, ಇನ್ನೊಬ್ರು ಮಾಡಿದ್ರು ಅಂತ ಗೊತ್ತಿಲ್ಲ. ನಮ್ಮ SC/ST ಬ್ಯಾಕ್ವರ್ಡ್ಸು ಇದು ನಾವು ಕರ್ಮ ಮಾಡಿ ಹುಟ್ಟಿದ್ವಿ ನಾವು. 2008ರಲ್ಲಿ ನಾವು ಫಸ್ಟ್ನೇ ಸಾರಿ ಮಂತ್ರಿ ಆಗಿದ್ದಾಗ ಒಂದೊಂದು ಸಮಾಜಕ್ಕೆ 10-15 ಬೋರ್ವೆಲ್ ಕೊಡ್ತಾ ಇದ್ವಿ. 10-15 ಜನ, 20 ಜನಕ್ಕೆ ಒಂದೊಂದು ಸಮಾಜಕ್ಕೆ. ಅಂಬೇಡ್ಕರ್ ನಿಗಮ ಅಂತ ಇತ್ತು, ಒಂದೇ ಇದರಲ್ಲಿತ್ತು. ಆವಾಗ 10-15-20 ನಾವು ಬೋರ್ವೆಲ್ ಕೊಡ್ತಾ ಇದ್ವಿ. 10-15 ಜನಕ್ಕೆ, ಒಂದೊಂದು ಸಮಾಜಕ್ಕೆ ನಾವು ಗಂಗಾಕಲ್ಯಾಣ ಇರ್ಬೋದು, ಲೋನ್ಗಳಿರ್ಬೋದು ಕೊಡ್ತಾ ಇದ್ವಿ. ಇವತ್ತು ಜಾತಿಗೆ ಮಾಡಿದ್ದಕ್ಕೆ ಒಡ್ರ ನಿಗಮಕ್ಕೆ ಒಂದೊಂದು ತಾಲೂಕಿಗೆ ನೀವು MLAಗಳು ಎಲ್ಲ ಕೇಳಿಸ್ಕೊಳ್ಳಿಲ್ಲಿ, ಒಂದು ಯಾವುದೋ ಗಂಗಾಕಲ್ಯಾಣ ಕೊಡ್ತೀರಾ, ಒಂದು ಬೋರ್ವೆಲ್ ಕೊಡ್ತೀರಾ, ಒಂದು ಕಾರು, 3 ಕಾರು, 3.5 ಲಕ್ಷದ್ದು, 1 ಲಕ್ಷದ 2 ಕಾರು. ಲಿಂಗಾಯತ ಸಮಾಜಕ್ಕಿರಲಿ, ಒಕ್ಕಲಿಗರಿರಲಿ, ಕುರುಬ ಸಮಾಜಕ್ಕಿರಲಿ, ಗೊಲ್ಲರಗಿ ಸಮಾಜಕ್ಕಿರಲಿ, ಎಲ್ಲ ಸಮಾಜಗಳಿಗೂ ಒಂದೊಂದು MLAಗಳಿಗೆ ಇವತ್ತು ತಲೆ ಎತ್ತಕ್ಕಾಗ್ತಾ ಇಡೀ ರಾಜ್ಯದಲ್ಲಿ. ಯಾವಾಗಿಂದ ಇದು? 2000 ಜಾತಿಗೊಂದೊಂದು ನಿಗಮ ಮಾಡಿದ್ವಲ್ಲ, ಅದರ ಪರಿಣಾಮವಾಗಿ ಎಲ್ಲ ಸಮಾಜದವರು ನಾವು ಅನುಭವಿಸ್ತಾ ಇರೋದು. ಅದರ ಪರಿಣಾಮವಾಗಿ ನಾವು ಹೇಳ್ತಾ ಇರೋದು, ನಮ್ಮ ಒಡ್ರ ನಿಗಮದ ನನ್ನ ಅಧ್ಯಕ್ಷ ಮಾಡಿದ್ರು. ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ,
ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಅಶೋಕಣ್ಣ ಅವರೇ, ವಿರೋಧ ಪಕ್ಷ ನಾಯಕರೇ ಕೇಳ್ಕೊಳ್ಳಿ, ವಿಜೇಂದ್ರಣ್ಣ ಅವರೇ, ನೀವು ರಾಜ್ಯಾಧ್ಯಕ್ಷರು ಕೇಳ್ಕೊಳ್ಳಿ, ನೀವೆಲ್ಲ ನಾಳೆ ಸ್ಟ್ರೈಕ್ ಮಾಡಕ್ ಹೋಗ್ತಿರಲ್ಲ. ಬೋವಿ ನಿಗಮದಲ್ಲಿ 100 ಕೋಟಿ ಸ್ವಾಮಿ ತಿಂದಿರೋದು, 100 ಕೋಟಿ. ಯಾರು ಗೊತ್ತಾ? ನೀವು ರಾಜೀನಾಮೆ ಈಗ ಕೇಳ್ತಾ ಇದ್ರಲ್ಲ, ನೀವು ನಾಗೇಂದ್ರ ರಾಜೀನಾಮೆ ಕೊಡಿ ಅಂತೇಳಿ. ಅವತ್ತು ಮಂತ್ರಿ ಆಗಿದ್ದಾರೆ ಯಾರು ಗೊತ್ತಾ? ನಮ್ಮ MP ಅವಳಿಗೆ ಗೆಲ್ಸಿದಾರೆ. ನಾವು ನೀವೆಲ್ಲ ಗೆಲ್ಸಿದೀವಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಂತ್ರಿ ಆಗಿದ್ದಾಗ ಆಗಿರ್ತಕ್ಕಂಥ ಹಗರಣಗಳು. ನೀವು CBIಗೆ ಹಾಕ್ತೀರ, CBIಗೆ ಹಾಕಕ್ ಹೋಗ್ಬೇಡಿ, ದಯಮಾಡಿ CBIಗೆ ಹಾಕಕ್ ಹೋಗ್ಬೇಡಿ. ಇದನ್ನ ನಾವು COD ಕೊಟ್ಟಿದ್ದೀವಿ. ಸಿಟ್ಟಿಂಗ್ ಜಡ್ಜ್, ಸಿಟ್ಟಿಂಗ್ ಹೈಕೋರ್ಟ್ಗೆ ಹಾಕ್ತಿರೋ ಸುಪ್ರೀಂ ಕೋರ್ಟ್ಗೆ ಹಾಕ್ತಿರೋ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಬೋವಿ ನಿಗಮದಲ್ಲಿ ಏನೋ ಅವ್ಯವಹಾರ ಆಗಿತ್ತೋ, ಯಾವ್ಯಾವ ನಿಗಮದಲ್ಲಿ ಅವ್ಯವಹಾರ ಆಗಿತ್ತೋ ಆ ನಿಗಮಗಳು ಸೇರ್ಕೊಂಡು ಈಗಿಂದ ಸಿಟ್ಟಿಂಗ್ ಜಡ್ಜ್ ಜೊತೆ ಎನ್ಕ್ವೈರಿ ಮಾಡಿಸಿ ನಿಜವಾಗ ಆವಾಗ ಅದಕ್ಕೆ ಅರ್ಥ ಸಿಗುತ್ತೆ. CBIಗೆ CIDಗೆ ನಾವು ಕೊಟ್ಟಿ ಸ್ವಾಮಿ. ಕೋಟಾ ಶ್ರೀನಿವಾಸ ಪೂಜಾರಿ ಪಾಪ ಅವರಂತ ಪ್ರಾಮಾಣಿಕರು ಯಾರೂ ಇಲ್ಲ ದೇಶದಲ್ಲಿ. 50-60 ಕೋಟಿ ಚುನಾವಣಾ ಸಂದರ್ಭದಲ್ಲಿ 60 ಕೋಟಿ ಆಸ್ತಿ ಮಾಡಿದ್ರೆ ಎಲ್ಲಿಂದ ಬಂತು ಅಂತ ಹೇಳಿ ಉದಾಹರಣೆ ಕೊಟ್ಟೇ ಇಲ್ಲ ಅವರು. ಸ್ವಾಮಿ, ನಾನು ಹೇಳ್ತಾ ಇದ್ದೀನಿ ಕೇಳಿ, ಇಲ್ಲಿ ಬೋವಿ ನಿಗಮದಲ್ಲಿ 100-120 ಕೋಟಿ ವ್ಯವಹಾರ ಆಯ್ತು. ದುಡ್ಡೆಲ್ಲ ತಿಂದ್ಕೊಂಡು ಹೋಗ್ಬಿಟ್ರಲ್ಲಿ, ಪೂರ್ತಿ ಹೋಯ್ತು. ನಾವು ಎನ್ಕ್ವೈರಿ ಮಾಡಿದ್ವಿ. ಪಾಪ ಬೊಮ್ಮಾಯಿ ಸಾಹೇಬ್ ಮುಖ್ಯಮಂತ್ರಿ ಆಗಿದ್ದಾಗ ಎನ್ಕ್ವೈರಿ ಮಾಡಿ ನನ್ನ ಅಧ್ಯಕ್ಷರು ಮಾಡಿದ್ರು. ನಾವು ಅಲ್ಲಿ CIDಗೆ ಎನ್ಕ್ವೈರಿ ಕೊಟ್ವಿ. ಫಸ್ಟು ಈ ವಿವೇಚನಾ ಕೋಟ ಅಂತ ಕಟ್ ಮಾಡಿದ್ವಿ. ವಿವೇಚನಾ ಕೋಟ ಅಂತೇಳಿ ಅಂದರೆ ಯಾರು ಅದಕ್ಕೆ ಮಂತ್ರಿ ಆಗಿರ್ತಾರೋ, ಆ ಇಲಾಖೆ ಮಂತ್ರಿ, ಅವ್ರಿಗೆ 15% ಅಂತೆ ವಿವೇಚನಾ ಕೋಟ. ಅದು ಅಧ್ಯಕ್ಷ ಆಗಿದ್ದವ್ರಿಗೆ 5%, ಅಧ್ಯಕ್ಷ ಆಗಿದ್ದವ್ರಿಗೆ ಮತ್ತು ಆಡಳಿತ ಮಂಡಳಿಗೆ ಅಲ್ಲಿಗೆ 20% ಹೋಗುತ್ತೆ. ಯಾವುದೇ ನಿಗಮ ಇಲ್ಲಿ ಇದರಲ್ಲಿ ಮಿಸ್ಯೂಸ್ ಆಯಿತು. ಇದರಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ನೇರವಾಗಿ ಇದರಲ್ಲಿ ಜವಾಬ್ದಾರಿ ಆಗಿದ್ದಾರೆ. 100 ಕೋಟಿನಲ್ಲಿ ಅದರಲ್ಲಿ ಅಧಿಕಾರಿಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಎಲ್ಲ ತಿಂದಾಕಿ ಒಂದು ಡಾಕ್ಯುಮೆಂಟು ಇಟ್ಟಿಲ್ಲ, ಒಂದೇ ₹1 ಫಲಾನುಭವಿಗಳು ತಲುಪಿಲ್ಲ. ಅದರಲ್ಲಿ ಎಲ್ಲರೂ ನಮ್ಮ ಸಮಾಜ ಲೀಡರ್ಗಳು, ಪ್ರಮುಖ ಲೀಡರ್ಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಬಟ್ CID ಎನ್ಕ್ವೈರಿ ಹಾಕಿದರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ, ಅವತ್ತು ಪಾಪ ನಮ್ಮ ಯಾರು ಬೊಮ್ಮಾಯಿ ಸಾಹೇಬರು CID ಎನ್ಕ್ವೈರಿ ಹಾಕಿದ್ರು, ಮುಖ್ಯಮಂತ್ರಿ ಆಗಿದ್ರು. ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ CID ಎನ್ಕ್ವೈರಿ ಹಾಕಿ ಅವೆಲ್ಲ ಎನ್ಕ್ವೈರಿ ಮಾಡೋಂಥ ಸಂದರ್ಭದಲ್ಲಿ ಕೊನೆಗೆ 2 ಮರ್ಡರ್ ಆಗಿದ್ದಾರೆ ಸ್ವಾಮಿ. ಅಲ್ಲಿ 2 ಮರ್ಡರ್ ಆಗಿರೋದು, ಮರ್ಡರ್ ಮಾಡಿಬಿಟ್ಟಿದ್ದಾರೆ. ದುಡ್ಡು ಇಲ್ಲ, 100 ಕೋಟಿ ತಿಂದಾಕಿದ್ದಾರೆ. ಅದರಲ್ಲಿ ಪಾಲು ಕೋಟಾ ಶ್ರೀನಿವಾಸ ಪೂಜಾರಿಗೆ ಹೋಗಿದೆ ಅಂತೇಳಿ ನಾನು ನೇರವಾಗಿ ಕೋಟಾ ಶ್ರೀನಿವಾಸ ಪೂಜಾರಿಗೆ ಹೇಳಿದೆ, ನಿನಗೂ ಪಾಲಿದ್ದಾರೆ ಅಂತ ಹೇಳಿದೆ. ಅವ್ರು ಎಷ್ಟು ತೊಗೊಂಡಿದ್ದಾರೆ ಏನೋ ಗೊತ್ತಿಲ್ಲ, ಎನ್ಕ್ವೈರಿ ಆದಮೇಲೆ ಗೊತ್ತಾಗುತ್ತೆ. ಎನ್ಕ್ವೈರಿ ಮಾಡೋಕ್ಕೆ ಹೋದಾಗ CIDಗೆ ಈಗ 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 ಯಡಿಯೂರಪ್ಪ ಯಾರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಬಂದಾಗ ಮಾದೇವಪ್ಪನವ್ರು ಬಂದಾಗ ಈಗ ಆ ಎನ್ಕ್ವೈರಿನ ಆಫೀಸರ್ನೇ ಚೇಂಜ್ ಮಾಡ್ಬಿಟ್ರಿ. ಈಗ ಸ್ಟಾಪ್ ಆಗಿದೆ. ಸಿದ್ದರಾಮಯ್ಯ ಸಾಹೇಬ್ರೆ, DK ಶಿವಕುಮಾರ್ ಸಾಹೇಬ್ರೆ, ಈಗ ಬೋವಿ ನಿಗಮದ್ದು ನೀವು ಸ್ಟಾಪ್ ಮಾಡಿಸಿದಿರಾ. ಯಾಕೆ ಸ್ಟಾಪ್ ಮಾಡಿಸಿದಿರಾ? ಅದನ್ನು ಎನ್ಕ್ವೈರಿ ಮಾಡಿಸಿ. ಯಾಕೆ ಸ್ಟಾಪ್ ಮಾಡಿಸಿದಿರಾ? CID ಎನ್ಕ್ವೈರಿ ಸ್ಟಾಪ್ ಮಾಡಿಸಿದಿರಾ? ಅದು 100 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಆಗಿದ್ರೆ ಆ ವಾಲ್ಮೀಕಿ ₹1 ಕೂಡ ಹೋಗಿಲ್ಲ, ವಾಪಸ್ ಬಂದಿದೆ. ನಾನು ಬೋವಿ ನಿಗಮದ ಅಧ್ಯಕ್ಷ ಆಗಿದ್ದಾಗ ಕೊನೆಗೆ ಎನ್ಕ್ವೈರಿ ಆದಾಗ ನಮ್ಮ ದುಡ್ಡು ವಾಪಸ್ ಆದರೂ ಕೊಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ ನಾವು. ಆಯ್ತು, 100 ಕೋಟಿ ಹೋಗ್ಬಿಟ್ಟಿದೆ. ನಮಗೆ ಇದು ಯಾರಿಗೆ ಗೊತ್ತು? ಗಂಗಾ ಕಲ್ಯಾಣ ನಮ್ಮ MLAಗಳು ಆಯ್ಕೆ ಮಾಡಿ 1-2 ಆಯ್ಕೆ ಮಾಡಿರ್ತಾರೆ. ಆ MLAಗಳು ಕೂಡ ಅಲಾಟ್ ಮಾಡಿರೋ ಆಯ್ಕೆ ಮಾಡಿರೋ ಪಟ್ಟಿ ದುಡ್ಡನ್ನ ತಿಂದ್ಬಿಟ್ರಿ ಇವರು. ತಿಂದಿರೋದು ಯಾರು ಗೊತ್ತಾ? ನಮ್ಮ ಸಮಾಜದ ವಿರೋಧ MLC, ನಮ್ಮ ಸಮಾಜದ ಒಡ್ರ ಸಮಾಜದ MLC ಅವರು, ಇವಾಗ MLC ಅವ್ರು, ಸಿಟ್ಟಿಂಗ್ MLC ಅವ್ರ ಮಗ 30 ಕೋಟಿ ಸ್ವಾಮಿ ತಿಂದಿರೋದು. ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಮಂತ್ರಿ ಆಗಿದ್ದಾಗ ಅವ್ರದ್ದು ಕೂಡ ಎನ್ಕ್ವೈರಿ ಮಾಡಿದ್ರೆ CBI ಕೊಡಕ್ಕೆ ಹೋಗ್ಬಿಡಿ. CID ಇದರಿಂದ ಇದ್ರ ಪ್ರಯೋಜನ ಆಗಿಲ್ಲ. ಸಿಟ್ಟಿಂಗ್ ಜಡ್ಜಲ್ಲಿ ಅದನ್ನು ಸೇರಿಸಿ ಕೊಟ್ರೆ ಅದಕ್ಕೆ ಅರ್ಥ ಬರ್ತದೆ. ವಾಲ್ಮೀಕಿ ನಿಗಮ ದುಡ್ಡು ವಾಪಸ್ ಬಂದಿದೆ. ಅಶೋಕಣ್ಣ, ವಿರೋಧ ಪಕ್ಷ ನಾಯಕ, ಕೇಳ್ಕೊ ಇದು. ವಿಜೇಂದ್ರಣ್ಣ, ಕೇಳ್ಕೊ ಇದು. ಇದರಲ್ಲಿ ನೇರವಾಗಿ ಒಡ್ರ ನಿಗಮದಲ್ಲಿ ತಿಂದಿರೋದು ಯಾರು ಗೊತ್ತಾ? ದುಡ್ಡು ಹೋಗಿರೋದು ಅವನ ₹10 ತಿಂದ್ರೆ 100 ಕೋಟಿ 120 ಕೋಟಿ ದುಡ್ಡು ಹೋಗಿರೋದು. ಪಾಪ ಕೋಟಾ ಶ್ರೀನಿವಾಸ ಪೂಜಾರಿಗೆ ಹೋಗಿರೋದು ಒಂದು 5 ಕೋಟಿ ಇರ್ಬೋದು, 10 ಕೋಟಿ ಇರ್ಬೋದು. ಬಟ್ ಅವ್ರ ಹೆಸರನ್ನ ಬಳಸ್ಕೊಂಡ್ರು, ಅವ್ರ ಲೆಟ್ರನ್ನ ಬಳಸ್ಕೊಂಡ್ರು. ಎನ್ಕ್ವೈರಿ ಮಾಡಿ 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 ನಿಮಗೆ ಧೈರ್ಯ ಇದ್ರೆ ವಿಜೇಂದ್ರಣ್ಣ,
ಅಶೋಕಣ್ಣ, ನಿಮಗೆ ಧೈರ್ಯ ಇದ್ರೆ ನೀವು CBI ಕೇಳಕ್ ಹೋಗ್ಬೇಡಿ. CBIಗೆ ಏನಿಲ್ಲ, CBI ನೀವು ಹೇಳ್ದಂಗೆ ಕೇಳ್ತಾರೆ, CID ಇವ್ರು ಹೇಳ್ದಂಗೆ ಸರ್ಕಾರ ಕೇಳ್ತಾರೆ. ಸಿಟ್ಟಿಂಗ್ ಜಡ್ಜ್ ಮುಖಾಂತರ, ಅದು ಸುಪ್ರೀಂ ಕೋರ್ಟ್ ಜಡ್ಜ್ ಮುಖಾಂತರ ಕೊಡ್ತಿರೋ ಅಥವಾ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಎನ್ಕ್ವೈರಿ ಕೊಡ್ತಿರೋ, ಎನ್ಕ್ವೈರಿ ಮಾಡಿ ಆವಾಗ ಅದನ್ನು ಕೊಡಿ, ಇನ್ಕ್ಲೂಡಿಂಗ್ ವಾಲ್ಮೀಕಿ ನಿಗಮ, ಭೋವಿ ನಿಗಮ ಒಂದೇ ಅಲ್ಲ. ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಮಂತ್ರಿ ಆಗಿದ್ದಾಗ SC ST ಬ್ಯಾಕ್ವರ್ಡ್ಸ್ ಎಲ್ಲಾ ನಿಗಮಗಳು ಕೂಡ ಅವರೇ ಮಂತ್ರಿ ಆಗಿದ್ರು. ಅದನ್ನ ಎನ್ಕ್ವೈರಿ ಕೊಡಿ ಸ್ವಾಮಿ. ನೀವು ವಿಜೇಂದ್ರಣ್ಣ ಕೊಡ್ಸೋಣ, ನೀನು ಅಶೋಕಣ್ಣ ಕೊಡ್ಸೋಣ ನೀನು. ನಮ್ಮ ಬೊಮ್ಮಾಯಿ ಸಾಹೇಬ್ರು ಅದು ಎನ್ಕ್ವೈರಿ ಕೊಡ್ಸಿದ್ರು. ಈಗ ಕೊಡ್ಸಿ. ನೀವು ಸಿದ್ದರಾಮಣ್ಣ ಸಾಹೇಬ್ರೆ, CM ಸಾಹೇಬ್ರೆ, DK ಶಿವಕುಮಾರ್ ಸಾಹೇಬ್ರೆ, ನೀವೀಗೇನು CBI ಕೊಡ್ತೀವಿ, ನಮ್ಮ ನಾಗೇಂದ್ರನ್ ರಾಜೀನಾಮೆ ಕೊಡ್ತೀವಿ ಅಂತಲ್ಲ. ನೀವ್ಯಾಕೆ ಸ್ವಾಮಿ ಫಸ್ಟ್ ಅದು ಸೇರಿಸಿ, ಇವೆರಡು ಸೇರಿಸಿ ಕೊಡಿ. ಅವ್ರ ಮೇಲೆ ಕ್ರಮ ಆಗ್ಲಿ, ಇವ್ರ ಮೇಲೆ ಕ್ರಮ ಆಗ್ಲಿ. ವಾಲ್ಮೀಕಿ ನಿಗಮ ದುಡ್ಡು ವಾಪಸ್ ಬಂದಿದೆ. ನಾವು ಕೇಳ್ತೇವೆ, ನಾನು ಅಧ್ಯಕ್ಷ ಆಗಿದ್ದಾಗ ಕೇಳಿದೆ, ದುಡ್ಡು ಕಟ್ಬಿಟ್ರೆ ಸಾಕು ಅಂತ ಕೇಳ್ತಾ ಇದ್ದೆ. ದುಡ್ಡು ಬರಲಿಲ್ಲ, ಏನಿಲ್ಲ. ವ್ಯವಸ್ಥಿತವಾಗಿ SC ST ಬ್ಯಾಕ್ವರ್ಡ್ಸ್ ಎಲ್ಲ ದುಡ್ಡೆಲ್ಲ ತಿಂದಾಕಿ ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ ಸ್ವಾಮಿ. ಅದು ಎನ್ಕ್ವೈರಿ ಮಾಡಕ್ ಆಗ್ತಾ ಇಲ್ಲ. ಹೌದು, ಸಿದ್ದರಾಮಣ್ಣ ನಮ್ಮ ಮುಖ್ಯಮಂತ್ರಿಗಳು, ನನ್ಗೆ ಅತ್ಯಂತ ಗೌರವಯುತವಾಗಿ ನಾವು ಮಾತಾಡ್ತೀನಿ. DK ಶಿವಕುಮಾರ್ ಸಾಹೇಬ್ರೆ, ಆಯ್ತು. ಯಡಿಯೂರಪ್ಪ ಸಾಹೇಬ್ರದ್ದು ಅದಕ್ಕೆ ಯಾಕೆ ಎನ್ಕ್ವೈರಿ ಕೊಡ್ಲಿಲ್ಲ? ಅಮ್ಮ ಸತ್ಯ ಹೋಗ್ಬಿಟ್ಲಲ್ಲ ಪಾಪ. ಅದ್ಯಾವುದು ಮೊನ್ನೆಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ಬಂತಲ್ಲ ಪಾಪ, ಪ್ರಜ್ವಲ್ ಕೇಸು. ಅದನ್ನ ಹಾಕೊಂಡು ರೂಪ್ತಾ ಇದ್ರ. ಯಡಿಯೂರಪ್ಪ ಸಾಹೇಬ್ರ ಕೇಸ್ ಯಾಕೆ ಮುಚ್ಚಾಕಿದ್ರಿ ನೀವು? ನಿನ್ನೆ ಮನೆಯಲ್ಲಿ ನೋಡಿದ್ರೆ ಅದನ್ನ ಆಯಮ್ಮ ಸತ್ತೋಗ್ತಂತೆ. ಹೌದು, ಯಾಕೆ ಸ್ವಾಮಿ? ಪ್ರಜ್ವಲ್ ಕೇಸಲ್ಲಿ ಎನ್ಕ್ವೈರಿ ಮಾಡ್ತಾ ಇದಾರ. ಯಡಿಯೂರಪ್ಪ ಸಾಹೇಬ್ರ ಕೇಸ್ ಆಯ್ತು, ಎನ್ಕ್ವೈರಿ ಮಾಡ್ರಿ. ಯಾಕೆ ಅದನ್ನ ಮುಚ್ಚಾಕಿದ್ರೆ? ಅದನ್ನ ಯಾಕೆ ಬಯಲ್ಗೆ ಬರ್ತಾ ಇಲ್ವಾ? ಯಾಕೆ ನಿಮ್ಗೆ ದೊಡ್ಡ ಸಮಾಜ ಎದುರಾಕೊಳ್ಬೇಕಂದ್ರೆ ನಿಮ್ಗೆ ಭಯನ ಸ್ವಾಮಿ? ಶಿವಕುಮಾರ್ ಸಾಹೇಬ್ ಭಯನ ಸ್ವಾಮಿ ನಿಂಗೆ? ಸಿದ್ದರಾಮಯ್ಯ ಸಾಹೇಬ್ ನಿಮ್ಗೇನು ಭಯನ ಸ್ವಾಮಿ? ಎನ್ಕ್ವೈರಿ ಮಾಡಿ. ಆಯ್ತು, ನಾವು ಅವಾಗ ಹೇಳಿದ್ವಿ ಅವ್ಯವಹಾರ ಆಗಿ, ನೀರಾವರಿ ಇಲಾಖೆಯಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ. ಚುನಾವಣೆ ಬಾಂಡ್ ಅಂತೇಳಿ 1,000 ಕೋಟಿ ನಾನು ಹಾಕಿದ್ದ ಲೆಟರ್ಗಳನ್ನೆಲ್ಲ ಇಟ್ಕೊಂಡು ನೀವೆಲ್ಲ ಪ್ರಚಾರ ಮಾಡಿದ್ರಿ. ಅದೆಷ್ಟೋ 1,000 ಕೋಟಿ MLA ಆಪಾದನೆ ಮಾಡಿದಾರೆ ಅಂತೇಳಿ. ಚುನಾವಣಾ ಬಾಂಡಲ್ಲಿ ಮೆಗಾ ಇಂಜಿನಿಯರ್ ಕಂಪನಿ ಅಂತೇಳಿ 1,000 ಕೋಟಿ ಎಲೆಕ್ಟ್ರಲ್ ಬಾಂಡು BJP ಸರ್ಕಾರಕ್ಕೆ ಕೊಟ್ಟಿರೋದು. ನೀವ್ಯಾಕೆ, ನಿಮ್ಗೆ ಗೊತ್ತಿದೆ ಶಿವಕುಮಾರ್ ಸಾಹೇಬ್ರೆ, ನೀವು ನೀರಾವರಿ ಮಂತ್ರಿ, ಯಾಕೆ ಸುಮ್ಮನೆ ಆಗ್ಬಿಟ್ಟಿದ್ದೀರಾ? ಸಿದ್ದರಾಮಯ್ಯ ಸಾಹೇಬ್ರು ಯಾಕೆ ಸುಮ್ಮನೆ ಆಗ್ಬಿಟ್ಟಿದ್ರೆ? ಅದೆಲ್ಲ ಎನ್ಕ್ವೈರಿ ಗೊತ್ತಿಲ್ವಾ ನಿಮಗೆ? ಗೊತ್ತಿಲ್ಲ ಸ್ವಾಮಿ, ಎನ್ಕ್ವೈರಿ ಮಾಡಿಸಿ ಸ್ವಾಮಿ. ನೀವು ಪಾಪ ಯಾರು ನಿಮ್ಗೆ ಸಿಗೋದಲ್ಲ SC STಗಳೇ ನಿಮ್ಗೆ ಸಿಗೋದು. ನಿಮ್ ಟಾರ್ಗೆಟ್ ಏನ್ ಗೊತ್ತಾ? ನಿಮ್ಗೆ SC STಗಳೇ ಪಾಪ. ಅವನ ಅಮಾಯಕ ಯಾರು? ನಾಗೇಂದ್ರ ST ಬಿಟ್ಟು ಸಿಕ್ಬಿಟ್ಟಿದ್ದಾರೆ ನಿಮ್ಗೆ ಸಿಗೋದು. ಯಾಕೆ ಯಡಿಯೂರಪ್ಪ ಸಾಹೇಬ್ರು ಅವ್ರ ಸತ್ತೋಯ್ತು ಮೊನ್ನೆ, ಯಾಕೆ ಎನ್ಕ್ವೈರಿ ಮಾಡಲಿಲ್ಲ? ಅದು ಯಾವತ್ತ ಸುದ್ದಿ ಬಂತ? ಮಾಧ್ಯಮ ಸ್ನೇಹಿತರು ಸುದ್ದಿ ಮಾಡಿದ್ರ? ನೀವು ಸುದ್ದಿ ಮಾಡಿದ್ರ? ಬಿಟ್ಟು ಸಿಕ್ಕಿದ್ದಾರೆ STಗಳು, SCಗಳು, ಒಡ್ರು. ನಮ್ಮ SC STಗಳೆಲ್ಲ ಬ್ಯಾಕ್ವರ್ಡ್ಸ್ ಎಲ್ಲ ಫ್ರೀಯಾಗಿ ಸಿಗ್ತಾರೆ. ಅವ್ರಿಗೆ ಹಾಕೊಂಡು ಗುಮ್ಮಿಸ್ತೀರಿ ನೀವು. ಈಗ ಎನ್ಕ್ವೈರಿ ಮಾಡಿ ನೀವಾಗ.